ಯಾವ ರೀತಿ ನಗರ ಸಾರಿಗೆ ಹಾವೇರಿ ನಗರಸಭೆಯಲ್ಲಿ ಹಾವೇರಿ ನಗರ ಒಂದರಲ್ಲಿ ಸುಮಾರು 1 ಲಕ್ಷ ಹತ್ತತ್ರ 1 ಲಕ್ಷ ಜನಸಂಖ್ಯೆ ಇದೆ. 2013ರಲ್ಲಿ KSRTC ಮತ್ತು ಹಾವೇರಿ ನಗರಸಭೆ ಸೇರಿಕೊಂಡು ಒಂದು ನಗರಸಭೆಗೆ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಅದು ಕೆಲವೇ ಒಂದು ಸ್ವಲ್ಪ ದಿವಸಗಳಾದ ನಂತರ ಅದು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸ್ಬಿಡ್ತು. ಈಗ ಏನಾಗಿದೆ, ಈಗ ಹಾವೇರಿ ನಾಗರಿಕರ ಬೇಡಿಕೆ ಏನಿದೆಪ್ಪ ಅಂತಂದ್ರೆ ಅಟ್ಲೀಸ್ಟ್ ಒಂದು 2 ಎಲೆಕ್ಟ್ರಿಕ್ ಬಸ್ಗಳನ್ನಾದರೂ ಅನುಕೂಲ ಮಾಡಿಕೊಟ್ರೆ ಹಾವೇರಿ ಸರೌಂಡಿಂಗ್ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, DC ಆಫೀಸ್ ಇದೆ, ಇನ್ನಿತರೆ ಉನ್ನತ ಹುದ್ದೆ ಇರತಕ್ಕಂಥ ಕೆಲವೊಂದಿಷ್ಟು ಆಫೀಸ್ಗಳಿದ್ದಾವೆ. ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಇವತ್ತು ಆಟೋಕ್ಕೆ ಹೋಗಿ ಬರೋದು, ಇಲ್ಲೇ ಹೋಗಿ ಬಂದರೂ 100 ರೂಪಾಯಿ ಕೇಳ್ತಾರೆ, 50 ರೂಪಾಯಿ. ಪಾಪ ತಪ್ಪಲ್ಲ, ಅವ್ರವ್ರ ದುಡಿಮೆಯನ್ನು ಅವ್ರು ಮಾಡ್ಕೊಳ್ತಾರೆ. ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮತ್ತೆ ನಗರ ಸಾರಿಗೆ ಬಸ್ಸನ್ನು ಪ್ರಾರಂಭಿಸಬೇಕು ಅಂತ ನಾನು ಮಾಧ್ಯಮದ ಮುಖಾಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅಲ್ಲಲ್ಲೇ ಬಸ್ ಸ್ಟ್ಯಾಂಡ್ ಎಲ್ಲ ಮಾಡಿರೋಲ್ಲ, ಹಾಳಾಗ್ಬಿಟ್ಟು. ಹೌದೌದು. ಸುಮಾರು ಕಡೆ ಬಸ್ ಸ್ಟಾಪ್ಗಳನ್ನು, ಲಘು ಬಸ್ ಸ್ಟಾಪ್ಗಳನ್ನು ಮಾಡಿದ್ದಾರೆ. ಸುಮಾರು 30-40 ಲಕ್ಷ ರೂಪಾಯಿ ಖರ್ಚು ಮಾಡೋದು. ಇವತ್ತು ಅದೆಲ್ಲ ಅನೈತಿಕ ಚಟುವಟಿಕೆ ಮತ್ತು ಬೀದಿ ನಾಯಿಗಳ ತಾಣವಾಗಿ ಅದು ಮಾರ್ಪಟ್ಟಿದೆ. ದಯವಿಟ್ಟು ಅದನ್ನೆಲ್ಲ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಬೇಕು. ಜೊತೆಗೆ ಹಾವೇರಿ ನಗರದ ಸೌಂದರ್ಯ ಕೂಡ ಆದ್ಯತೆಯನ್ನು ನೀಡಬೇಕು, ಮೂಲಭೂತ ಸೌಕರ್ಯಗಳಿಗೆ ಒದಗಿಸ್ಕೊಡ್ಬೇಕಂತ ನಾನು ಮಾಧ್ಯಮದ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ.